ಆತ್ಮ ನಮಸ್ತೆ. ಇವತ್ತು ದೀಪಾವಳಿ ಹಬ್ಬ. ನೋವಿರೋರ್ಗಂತೂ ದೀಪಾವಳಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ಈ ಹಬ್ಬ ಅಂತಾನೆ ಅಲ್ಲ, ಸುಮಾರು ಹಬ್ಬಗಳನ್ನ ಎರಡೂ ಫ್ಯಾಮಿಲಿ ಜೊತೇಲಿ ಸೇರಿಕೊಂಡೇ ಹಬ್ಬ ಮಾಡೋದು. ಈ ಮರದಲ್ಲಿ ಈ ಸಾಮಗ್ರಿಗಳನ್ನೆಲ್ಲ ಇಟ್ಟು ನೋಮೋದಕ್ಕೆ ತೊಗೊಂಡು ಹೋಗೋದು. ಇನ್ನು ಈ ದಾರ ಫ್ಯಾಮಿಲಿಲಿ ಒಬ್ಬರು ಎಕ್ಸ್ಟ್ರಾ ಮೆಂಬರ್ ಆ್ಯಡ್ ಆಗ್ತಾ ಇದ್ದ ಹಾಗೆ ಒಂದೊಂದು ದಾರನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಸಪೋಸ್ ಈ ದಾರನೇನಾದರೂ ಕಳ್ಕೊಂಡ್ರೆ ಅವ್ರಿಗೆ ಹಬ್ಬ ಇಲ್ಲ ಅನ್ನೋ ಪ್ರತೀತಿ ಕೂಡ ಇದೆ. ಹಬ್ಬ ಅಂದ್ರೇ ಸಂಭ್ರಮ, ಖುಷಿ, ಸಡಗರ ಎಲ್ಲ. ಈ ಹಬ್ಬದ ಆಚರಣೆಗಳ ಜೊತೆಗೆ ಹೊಸ ಹೊಸ ಬಟ್ಟೆಗಳು, ರುಚಿ ರುಚಿಯಾದ ತಿಂಡಿ ಇರಲೇಬೇಕು. ದಸರಾ ವೆಕೇಷನ್ಸ್ಗೆ ಮಕ್ಕಳೆಲ್ಲರೂ ಬಂದಿದ್ರಲ್ಲ, ಹಾಗಾಗಿ ಆವಾಗಲೇ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡಿದ್ವಿ. ಇನ್ನು ಸಿಹಿ ಬರ್ತ್ಡೇ ಬೇರೆ ಹತ್ರ ಇತ್ತು. ಬರ್ತ್ಡೇಗೂ ಡ್ರೆಸ್ಸಸ್ ಬೇಕಿತ್ತು, ಇನ್ನು ಹಬ್ಬಕ್ಕೂ ಬೇಕಿತ್ತು. ಅದ್ರ ಜೊತೆಗೆ ನಮ್ಮ ಅಕ್ಕನ ಮಕ್ಕಳು ಅಚ್ಚು ಮತ್ತು ಲಿಶಿಕಾ ಇಬ್ಬರು ಬಂದಿದ್ದರು. ಹಾಗಾಗಿ ಅವ್ರಿಗೂ ಬಟ್ಟೆಗಳು ತೆಗೆಯೋಣ ಅಂತ ಹೇಳಿ ಶಾಪಿಂಗ್ ಹೋಗಿದ್ವಿ. ಅಲ್ಲಿಂದ ತಂದಿದ್ದಂಥ ಬಟ್ಟೆಗಳು ಇದು. ಕೆಲವೊಂದನ್ನು ಭಾಷಮ್ ಸರ್ಕಲಲ್ಲಿ ಪರ್ಚೇಸ್ ಮಾಡಿರೋದು, ಇನ್ನು ಕೆಲವೊಂದನ್ನು ನವರಂಗ್ ಹತ್ರ ಪರ್ಚೇಸ್ ಮಾಡಿರೋದು. ಇದೆಲ್ಲಾನು ರಿಲಯನ್ಸ್ ಟ್ರೆಂಡ್ಸಲ್ಲಿ ತೊಗೊಂಡಿರೋದು. ಸಿಂಪಲ್ ಟೀ ಶರ್ಟ್ಸು, ಪ್ಯಾಂಟ್ಸು ಬೇಕಾಗುತ್ತೆ ಅಂತ ಹೇಳಿ. ಮಚ್ಚುಗೆ ಅಂತ ಪ್ಯಾಂಟು, ಶರ್ಟು, ಇನ್ನು ಇದೆಲ್ಲ ಸಿಂಪಲ್ ಪ್ಯಾಂಟ್ಸ್ಗಳು ಮನೇಲಿ ಹಾಕೋದಕ್ಕೆ ಅಂತ ಸಿಹಿಗೆ. ಇಲ್ಲಿ ಆಲ್ಮೋಸ್ಟ್ ರೇಟ್ಸು ತುಂಬಾ ವೇರಿ ಆಗುತ್ತೆ. ಒಂದೊಂದು ಮೆಟೀರಿಯಲ್ ಮೇಲೆ ಒಂದೊಂದು ರೇಟ್ಸ್ ಇದೆ. 150 ರುಪೀಸಿಂದನೂ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಬಟ್ ಇಲ್ಲಿ ಕ್ವಾಲಿಟಿಗೆ ನಾವು ಕಾಂಪ್ರಮೈಸ್ ಆಗೋ ಹಾಗಿಲ್ಲ. ಟ್ರೆಂಡ್ಸ್ ಜೂನಿಯರ್ಸ್ ನಾವು ಹೋಗಿದ್ದು. ಇಲ್ಲಿ ಕ್ವಾಲಿಟಿ ಮಾತ್ರ A1 ಆಗಿರುತ್ತೆ. ಇನ್ನು ಮಕ್ಕಳಿಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಎಲ್ಲ ಕಾಟನ್ ಶರ್ಟ್ಸು ಮತ್ತು ಪ್ಯಾಂಟ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದು. ಇನ್ನು ಏಜ್ ವೈಸ್ ಡ್ರೆಸ್ಸಸ್ನ ಇಟ್ಟಿರ್ತಾರೆ. ಹಾಗಾಗಿ ನಾವು ಪರ್ಟಿಕ್ಯುಲರ್ ಯಾವ ಏಜ್ಗೆ ಬೇಕು ಅಂತ ಇದಕ್ಕೆ ಹೋದರೆ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು. ಇನ್ನು ಏಜ್ ಮೇಲೆ ತೊಗೊಂಡ್ರೂ ನಾವು ಕರೆಕ್ಟಾಗೇ ಇರುತ್ತೆ ಡ್ರೆಸ್ಸಸ್ಸು. 4 to 5 years, 2 to 3 years ಈ ರೀತಿ ಇರುತ್ತೆ. ಬಟ್ ಆದರೂ ಒಂದು ಸೈಜ್ ಜಾಸ್ತಿ ತೊಗೊಳ್ಳೋದೇ ಒಳ್ಳೆಯದು. ಪ್ರೈಸಸ್ ಎಲ್ಲ ಈ ರೀತಿಯಾಗಿರುತ್ತೆ. ಒಂದೊಂದು ಥರ ಇರುತ್ತೆ. 199 ರುಪೀಸಿಂದ ಇದೆ, 400 ರುಪೀಸ್ಗೂ ಇದೆ. ಇದು ಬಂದು ಒಂದು ಸ್ವಲ್ಪ ಜಾಸ್ತಿ ಇದೆ ತೊಗೊಂಡಿದ್ದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಪ್ಯಾಟರ್ನು. ಆ್ಯಂಡ್ ಪ್ರೈಸಸ್ ಇದ್ರ ಮೇಲೆ ಏನಿದೆ ಅದು ಆ್ಯಕ್ಚುಯಲ್ ಪ್ರೈಸ್ ಅಲ್ಲ, ಇದ್ರ ಮೇಲೆ ಡಿಸ್ಕೌಂಟ್ ಕೂಡ ಇದೆ. ಕೆಲವೊಂದು ಸತಿ ಆಫರ್ಗಳು ಹಾಕಿರ್ತಾರೆ, buy 5 at so ಪ್ರೈಸಸ್ ಅಂತ, ಇಲ್ಲ buy 3 ಅಂತಲೂ ಆಪ್ಷನ್ಸ್ ಎಲ್ಲ ಇರುತ್ತೆ. ಆಫರ್ಸ್ ಯಾವಾಗಲೂ ಒಂದೇ ರೀತಿ ಇರಲ್ಲ, ಒಂದೊಂದು ಸತಿಗೆ ಒಂದೊಂದು ರೀತಿ ಆಫರ್ಸ್ ಇರುತ್ತೆ. ಆ್ಯಂಡ್ ಇವಾಗ ದಸರಾ ಟೈಮ್ ಬೇರೆ ಅಲ್ವಾ, ಹಾಗಾಗಿ ಒಳ್ಳೊಳ್ಳೆ ಆಫರ್ಸ್ಗಳೇ ಹಾಕಿರ್ತಾರೆ. ಇನ್ನು ಕೆಲವೊಂದಷ್ಟು ಟೀ ಶರ್ಟ್ಗಳನ್ನ ಮತ್ತು ಪ್ಯಾಂಟ್ಗಳನ್ನ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಸಿಹಿಗೆ ಬರ್ತಡೇಗೂ ಬೇಕಿತ್ತು ಬೆಳಗ್ಗೆ ಹಾಕೋದಕ್ಕೆ. ಇನ್ನು ಹಬ್ಬಕ್ಕೂ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಲಂಗ ಬ್ಲೌಸ್ ಹಾಕ್ಕೊಂಡ್ರೆ ಮತ್ತೆ ವಾಪಸ್ ರಿಟರ್ನ್ ಬಂದ ಮೇಲೆ ಹೊಸದು ಬೇಕಿತ್ತು ಅಂತ. ಈ ಡ್ರೆಸ್ನ ನಾನು ನಮ್ಮ ಲಿಶಿಕಾಗೋಸ್ಕರ ಪರ್ಚೇಸ್ ಮಾಡಿದ್ದು. ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಓಕೆ, ನಮ್ಮ ಲಿಶಿಕಾಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಐಡಿಯಾ ಮೇಲೆ ತೊಗೊಂಡು ಬಂದ್ವಿ. ಆ್ಯಂಡ್ ಸೈಜಸ್ಸು ಅಷ್ಟೇ ಯಾವುದನ್ನು ಎಕ್ಸ್ಚೇಂಜ್ ಆಗಲಿ ಆ ಥರ ನೆಸೆಸಿಟಿನೇ ಬಂದಿಲ್ಲ. ಅದ್ರ ಮೇಲೆ ಏನು ಸೈಜಸ್ ಹಾಕಿದ್ರು ಅದು ಪಕ್ಕಾ ಕರೆಕ್ಟಾಗಿ ಆಗ್ತಾಯಿತ್ತು. ಆ್ಯಂಡ್ ನಾನು ತೊಗೊಂಡಿದ್ದು ಹೇಳಿದಾಗೆ ಒಂದು ಸೈಜ್ ಜಾಸ್ತಿನೇ ತೊಗೊತಾ ಇದ್ದೆ. ಇನ್ನು ಇದು ನಾನು ಹೇಳಿದ್ದು ಗರ್ಲ್ಸ್ ಕಲೆಕ್ಷನ್ಸ್ ಅಂತ ಭಾಷಮ್ ಸರ್ಕಲಲ್ಲಿ ಇರುವಂಥ ಶಾಪಲ್ಲಿ ತೊಗೊಂಡಿದ್ದು. ಇದು ಹಬ್ಬಕ್ಕೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹಾಕೊಂಡು ಬರೋದಕ್ಕೆ ಅಂತ ಲಂಗ ಬ್ಲೌಸ್ ಬೇಕಿತ್ತು ಅಂತ ಹೇಳಿ ಪರ್ಚೇಸ್ ಮಾಡಿದ್ದು. ಈ ರೀತಿ ಪ್ಯಾಟರ್ನ್ ಯಾವುದೂ ಇರಲಿಲ್ಲ ನಮ್ಮ ಸಿಹಿ ಹತ್ರ. ಯೂಶ್ವಲಿ ನಾನು ಲಂಗ ಬ್ಲೌಸ್ ಆಗಲಿ ಇಲ್ಲ ಬರ್ತ್ಡೇಗೆ ಫ್ರಾಕ್ಸ್ ಆಗಲಿ ಗೌನ್ಸ್ ಆಗಲಿ ಸ್ಟಿಚ್ ಮಾಡಿಸ್ತಾ ಇದ್ದೆ. ಬಟ್ ಇದೇ ಫಸ್ಟ್ ಟೈಮು ನಾನು ಈ ರೀತಿ ರೆಡಿಮೇಡ್ನ ಪರ್ಚೇಸ್ ಮಾಡಿರೋದು. ಇದು ಬಂದು ಜೇನುಗೆ ಅಂತ ಪರ್ಚೇಸ್ ಮಾಡಿದ್ದು. ಈ ಥರ ಪ್ರಿಂಟು ನಾನು ತೊಗೊಂಡಿರಲಿಲ್ಲ ಮುಂಚೆ. ಪ್ರಿಂಟ್ ಆಗಿರ್ಬೋದು ಇಲ್ಲ ಮೆಟೀರಿಯಲ್ ಆಗಿರ್ಬೋದು. ಆ್ಯಂಡ್ ಪ್ರೈಸಸ್ ಕೂಡ ಓಕೆ ವರ್ತ್ ಅಂತಲೇ ಅನ್ನಿಸ್ತು. ಇದಕ್ಕೆ ಈ ಪ್ಯಾಟರ್ನ್ಗೆ ಯೆಲ್ಲೋ ಕಲರ್ ಬ್ಲೌಸ್ ಕೊಟ್ಟಿರೋದಂತೂ ತುಂಬಾ ಹೈಲೈಟ್ ಆಗ್ತಾ ಇದೆ. ಇನ್ನು ನಮ್ಮ ಜೇನುಗೆ ಯೆಲ್ಲೋ ಕಲರ್ ಚೆನ್ನಾಗಿ ಸೂಟ್ ಆಗುತ್ತೆ. ಆದಷ್ಟು ಯೆಲ್ಲೋ ಕಲರ್ನ ರೆಡ್ ಕಲರ್ನ ಪ್ರಿಫರ್ ಮಾಡ್ತೀನಿ ಜೇನುಗೆ. ಇನ್ನು ಸುಮಾರು ಲಂಗ ಬ್ಲೌಸ್ಗಳು ಸ್ಲೀವ್ಲೆಸ್ ಬರುತ್ತೆ. ಬಟ್ ಟ್ರೆಡಿಷ್ನಲ್ ಲುಕ್ ಅಂತಲೇ ಅನಿಸ್ತಾ ಇರಲಿಲ್ಲ ನನಗೆ. ಹಾಗಾಗಿ ಆದಷ್ಟು ಸ್ಲೀವ್ಸ್ ಇರೋ ಅಂಥದ್ದನ್ನೇ ಪರ್ಚೇಸ್ ಮಾಡಿದ್ದೆ. ಇನ್ನು ಅದನ್ನು ಬಿಟ್ಟರೆ ಇದು ಸೇಮ್ ಶಾಪಲ್ಲೇ ಬಟ್ ವೆಸ್ಟರ್ನ್ ಔಟ್ಫಿಟ್ ಕಲೆಕ್ಷನ್ಸಲ್ಲಿ ತೊಗೊಂಡಿದ್ದು. ನಮ್ಮ ಸಿಹಿಗೆ ಬರ್ತ್ಡೇಗೆ ಆಲ್ರೆಡಿ ಡ್ರೆಸ್ಸು ಫಿಕ್ಸ್ ಆಗೋಗಿದೆ. ಅವ್ರ ತಾತ ಫಾರಿನ್ಗೆ ಹೋದಾಗ ಪರ್ಚೇಸ್ ಮಾಡಿ ತಂದಿದ್ರು ಆಲ್ರೆಡಿ. ಇದು ಬೆಳಿಗ್ಗೆ ಹಾಕೋದಕ್ಕೆ ಅಂತ ಹೇಳಿ ನಾವು ಪರ್ಚೇಸ್ ಮಾಡಿದ್ದು. ಇದು ಸಿಂಪಲ್ಲಾಗೂ ಇದೆ ಮತ್ತು ಮಕ್ಕಳಿಗೆ ಇರಿಟೇಷನ್ನು ಆಗಲ್ಲ ಅಂತ ಹೇಳಿ. ಇದು ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ. ಮುಟ್ತಾ ಇದ್ದ ಹಾಗೆ ನಮಗದು ಕ್ಲಾತ್ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ ನಮಗೆ. ಆ್ಯಂಡ್ ಇದು ಬಂದು
ಸಪೋಸ್ ಆ ಡ್ರೆಸ್ ಏನಾದರೂ ಈವ್ನಿಂಗ್ ಆಗಿಲ್ಲ ಅಂತಂದರೆ ಇದಾಗಿ ಕೇಕ್ ಕಟ್ ಮಾಡಿಸೋಣ ಅನ್ನೋ ಒಂದು ಐಡಿಯಾ ಮೇಲೆ ತೊಗೊಂಡು ಬಂದಿದ್ದೀನಿ. ಇದು ಅಷ್ಟೇ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಕರ್ಟು ಮತ್ತು ಟಾಪ್ ಬರುತ್ತೆ. ಇದು ಎಂಬ್ರಾಯ್ಡ್ರಿ ವರ್ಕ್ ಇರೋದು ಸ್ಕರ್ಟ್ ಮೇಲೆ ಮತ್ತು ಟಾಪ್ ಮೇಲೆ. ಆ್ಯಂಡ್ ಒಳಗಡೆ ನೆಟ್ ಕೊಟ್ಟಿದ್ದಾರೆ. ನೆಟ್ ಅದ್ರ ಕೆಳಗಡೆ ಒಂದು ಸಾಫ್ಟ್ ಕ್ಲಾತ್ ಇದೆ. ಸೊ ಇರಿಟೇಷನ್ ಅಂತ ಅನಿಸಲ್ಲ ಅನ್ನೋ ಐಡಿಯಾ ಮೇಲೆ ಪರ್ಚೇಸ್ ಮಾಡಿದ್ದೀನಿ. ಈ ರೀತಿ ಫ್ರಾಕ್ಗಳು ಇಲ್ಲ ಬಟ್ಟೆಗಳು ಹಾಕಿದಾಗ ನಾವು ಎಷ್ಟೊತ್ತು ಬೇಕಾದರೂ ಮಕ್ಕಳನ್ನ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಅದೇ ಒಂದು ಸ್ವಲ್ಪ ತುಂಬ ದಪ್ಪ ಇರೋದು ಇಲ್ಲ ಗಾಡಿಯಾಗೂ ಇರೋವಂಥ ಬಟ್ಟೆಗಳನ್ನ ಹಾಕಿದ್ರೆ ಒಂದು 5 ನಿಮಿಷ ಅವ್ರನ್ನ ನೋಡ್ಕೊಳ್ಳೋಷ್ಟರಲ್ಲಿ ನಮಗೆ ಟಯರ್ಡ್ ಅಂತ ಅನಿಸ್ಬಿಡುತ್ತೆ. ಇನ್ನು ಇದು ಅಷ್ಟೊಂದು ಡಿಫ್ರೆನ್ಸ್ ಅಂತ ಅನಿಸಲ್ಲ, ನಾರ್ಮಲ್ ಡೇ ಥರನೇ ಕ್ಯಾರಿ ಮಾಡ್ತಾರೆ. ಇನ್ನು ಇಲ್ಲಿ ಕ್ಲಾತ್ ಟಚ್ ಆ್ಯಂಡ್ ಫೀಲ್ ನಡೀತಾ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕ್ಲಾತ್ ಮಾತ್ರ. ಇನ್ನು ಈ ಡಿಸೈನು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಿಹಿಗೆ ಅಂತ ಪರ್ಚೇಸ್ ಮಾಡಿದೆ. ಇನ್ನು ಇವತ್ತಿಗೆ ನಾವು ಪರ್ಚೇಸ್ ಮಾಡಿದ ಬಟ್ಟೆಗಳು ಬಂದು ಇಷ್ಟಿತ್ತು, ಬರೀ ಮಕ್ಕಳಿಗೆ ಅಂತ. ಈ ಸತಿ ಅಡಿಷನ್ ಅಂತಂದರೆ ನಮ್ಮ ಅಚ್ಚುಗೆ ಮತ್ತು ಲಿಶಿಕಾಗೆ ತೊಗೊಂಡಿದ್ದ ಬಟ್ಟೆ ಅಷ್ಟೇ. ಮಕ್ಕಳು ರಜಕ್ಕೆ ಬಂದಿದ್ರಲ್ಲ, ಸೊ ಹಾಗಾಗಿ ಇನ್ನು ಹಬ್ಬ ಬೇರೆ ಹತ್ರ ಆಯಿತು ಅಂತ ಹೇಳಿ ಪರ್ಚೇಸ್ ಮಾಡಿದ್ದು. ಇನ್ನು ನಾವು ತೊಗೊಂಡಿದ್ದ ಇಷ್ಟು ಜೊತೆ ಬಟ್ಟೆಗೆ ಈ ರೀತಿಯಾಗಿ ಪ್ರೈಸಸ್ ಅಂತೂ ಇತ್ತು. ಬಟ್ ಅದು ನನಗೆ ವರ್ತ್ ಅಂತಲೇ ಅನ್ನಿಸ್ತು. ಮೇನ್ ಬೇಕಾಗಿರೋದೇ ಡ್ರೆಸ್ ಕ್ವಾಲಿಟಿ, ಅದ್ರ ಜೊತೆಗೆ ಪ್ರೈಸು ರೀಸನಬಲ್ ಆಗಿದ್ದರೆ ಕಣ್ಣು ಮುಚ್ಕೊಂಡು ತೊಗೊಳ್ಬೋದು ಅಲ್ವಾ. ಸೊ ನನಗೆ ಇವತ್ತಿನ ಶಾಪಿಂಗು ಈಸಿ ಗೋ ಅನ್ನೋ ರೀತಿಯೇ ಇತ್ತು. ಯಾಕೆಂದರೆ ತುಂಬ ಅಂಗಡಿಗಳು ಓಡಾಡಲಿಲ್ಲ, ಹೋಗಿದ್ದ ಅಂಗಡಿಯಲ್ಲೇ ಇಷ್ಟ ಆಯಿತು. ಇನ್ನು ಅದ್ರ ಜೊತೆಗೆ ಇದು ಒಂದು ಸ್ಲಿಪ್ಪರ್ಸ್ ಕೂಡ ಎಕ್ಸ್ಟ್ರಾ ತೊಗೊಂಡು ಬಂದ್ವಿ ಸಿಹಿಗೆ ಅಂತ ಹೇಳಿ. ಬರ್ತ್ಡೇಗೆ ಹಾಕೋದಕ್ಕೆ ಶೂಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಸಿಹಿಗೆ. ಬಟ್ ಸಿಹಿ ಹತ್ರ ಶೂಸ್ಗಳು ಕಲೆಕ್ಷನ್ ಸಿಕ್ಕಾಪಟ್ಟೆ ಇದೆ. ಸೊ ಹಾಗಾಗಿ ಕ್ರಾಕ್ಸ್ ತೊಗೊಂಡು ಬಂದ್ವಿ, ಡೈಲಿ ವೇರ್ಗಾಗುತ್ತೆ ಅಂತ. ಇನ್ನು ಅದಾದಮೇಲೆ ಇಲ್ಲಿ ಟ್ರಯಲ್ ನಡೀತಾ ಇದೆ ಡ್ರೆಸ್ಸಸ್ದು. ಡ್ರೆಸ್ಸು ಚೆನ್ನಾಗಿದೆಯಾ? ತಲೆ ಇತ್ತು ನೈಸ್. ಇನ್ನು ಡ್ರೆಸ್ಸಸ್ದೇನೋ ಆಯಿತು, ಇಲ್ಲಿ ಪಟಾಕಿಗಳು ಬೇಕಿತ್ತಲ್ಲ, ಸೊ ಪಟಾಕಿಗಳದ್ದು ಹಾಗೆ ಹೋಯಿತು ತುಂಬ ಬೇಗನೆ. ಇದೆಲ್ಲ ನಾವು ತಂದಿದ್ದು ದಸರಾ ಟೈಮಲ್ಲೇ. ಇನ್ನು ನಾವು ಹೊಸೂರಿಗೆ ಹೋಗ್ತಾ ಇದ್ವಿ ಪಟಾಕಿ ತರೋದಕ್ಕೆ ಅಂತ. ಸೊ ಸುಮಾರು ಜನ ಬೇಕು ಅಂತ ಕೇಳಿದರು. ಇದು ಒಂದು ಬಾಕ್ಸ್ ಬಂದು 750 ರುಪೀಸು. ಟೋಟಲ್ ಒಂದು 60 ಟೈಪ್ಸ್ ಆಫ್ ಕ್ರ್ಯಾಕರ್ಸ್ ಇರುತ್ತೆ ಈ ಬಾಕ್ಸಲ್ಲಿ. ನಮ್ಮ ಮನೆಗೆ ಈ ಥರ ಪಟಾಕಿಗಳು ಯಾವುದು ತಂದಿಲ್ಲ, ಬಾಕ್ಸ್ದು ಎಲ್ಲ ಸೆಪ್ರೇಟಾಗಿ ಪರ್ಚೇಸ್ ಮಾಡಿದ್ದು. ಬರೀ ಪಟಾಕಿ ನಡ್ಕೊಂಬರ್ತಾ ಇರಂಗಿದೆ. ಕೊಡು ಸಾಕು, ನಾನು ಎತ್ಕೊಂಬರ್ತೀನಿ. ಸೈಡಿಗೆ ಬಾ. ನೀನು ನೈಟಾಗಿದೆ. ಆ ಥರ ಬಾಕ್ಸ್ಗಳು 10 ಬಾಕ್ಸ್ ತಂದಿದ್ರು, ಎಲ್ಲನೂ ಖಾಲಿ ಆಯಿತು. ಇನ್ನೂ ಎಕ್ಸ್ಟ್ರಾ ತಂದಿದ್ರು ಖಾಲಿ ಆಗ್ತಾಯಿತ್ತು. ಪಾಪ ಕೇಳೋರಿದ್ದರು. ಇದು ನಮ್ಮನೆಗೆ ಅಂತ ತಂದಿದ್ದ ಪಟಾಕಿ, ಸರ ಪಟಾಕಿ ಒಂದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲನೂ ಫ್ಲವರ್ ಪಾಟು, ಶಾರ್ಟ್ಸು ಈ ರೀತಿಯೇ ಇತ್ತು. ಇನ್ನು ಈ ಕ್ಲಿಪ್ಪಿಂಗ್ಸ್ನ ಬಿಟ್ಟು ಹಬ್ಬದ ದಿನಕ್ಕೆ ಬರೋಣ. ಇಲ್ಲಿ ಹೀಗಿತ್ತು ನಮ್ಮ ಬೇಬಿ ಔಟ್ಫಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ. ಆ್ಯಂಡ್ ನಾನು ಹೇಳ್ದಾಗೆ ಸಿಕ್ಕಾಪಟ್ಟೆ ಬ್ಯುಸಿ ಆವತ್ತು. ಸೊ ಹಾಗಾಗಿ ಯಾವುದನ್ನು ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಇಲ್ಲೂ ಸುಮಾರು 3 kg ಆಗುವಷ್ಟು ಕಜ್ಜಾಯನ ಮಾಡಿದ್ವಿ, ಮತ್ತೆ ಕೊಡೋರಿಗೆ ಅಂತ ಹೇಳಿ. ಇನ್ನು ಇದ್ರ ಜೊತೆ ಇವತ್ತಿನ ಸ್ಪೆಷಲ್ಲು ಇದ್ಕೆದ್ಬೇಳೆ ಸಾರು, ಗೀ ರೈಸು, ಅನ್ನ, ರಸಮ್ಮು. ಅದ್ರ ಜೊತೆಗೆ ಇವತ್ತಿನ ಸ್ಪೆಷಲ್ಲು ನೀರೊಟ್ಲು ಅಂತ ಮಾಡ್ತೀವಿ. ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದು ಒಂದು ಎಣ್ಣೆಯಲ್ಲಿ ಕರೆದಿರೋ ಅಂಥ ಪದಾರ್ಥ. ಸುಮಾರು ಜನ ಇದನ್ನು ಮಾಡಲ್ಲ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಯಾವುದನ್ನು ಕ್ಯಾಪ್ಚರ್ ಅಂತೂ ಮಾಡ್ಕೊಳ್ಳಿಲ್ಲ, ಅಷ್ಟು ಬ್ಯುಸಿ. ಈ ಕ್ಲಿಪ್ಪಿಂಗ್ ಅಂತೂ ಇದು ನಮ್ಮನೆ ಕ್ಲಿಪ್ಪಿಂಗ್. ಇದು ಕಜ್ಜಾಯ ಮಾಡಿರೋದು. ಫುಲ್ ಒಂದು ದೊಡ್ಡ ಬಾಕ್ಸ್ ತುಂಬಾಗಿ ಇನ್ನು ಒಂದು ಕ್ಯಾನ್ ಪೂರ್ತಿ ತುಂಬಿತ್ತು. ಇನ್ನು ಮಧ್ಯಾಹ್ನದ ಅಡುಗೆ ಊಟ ಎಲ್ಲ ಮುಗಿಸಿ ಸಾಯಂಕಾಲ ದೀಪ ಹಚ್ಚೋ ಟೈಮು. ಇನ್ನು ಇಲ್ಲಿ ನಾವು ದೀಪಾವಳಿ ಸೆಲೆಬ್ರೇಟ್ ಮಾಡೋದಂತೂ ತುಂಬಾ ಸ್ಪೆಷಲ್ಲು. ಯಾಕೆ ಅಂದರೆ ಎಲ್ಲರೂ ಇನ್ವಾಲ್ವ್ ಆಗ್ತಾರೆ, ಎಲ್ಲರೂ ಸೇರಿ ದೀಪ ಹಚ್ತೀವಿ, ಜೊತೆಗೆ ಎಲ್ಲರೂ ಸೇರಿ ಪಟಾಕಿನೂ ಹೊಡಿತೀವಿ. ಶಾಸ್ತ್ರಕ್ಕೆ ಅಂತ 1-2 ಸುಸುರು ಬತ್ತಿ ಹಚ್ತಾ ಇದ್ವಿ ಮುಂಚೆ. ಬಟ್ ಈಗ ಮಕ್ಕಳಾದ್ಮೇಲೆ ಒಂದು ಸ್ವಲ್ಪ ಫ್ಲವರ್ ಪಾಟು, ಭೂಚಕ್ರಗಳು ಅಡಿಷನ್ಸ್ ಆಗಿದೆ. ದೀಪ ನೋಡಿ, ನೀನು ಬರಬೇಡ, ನೀ ಅಲ್ಲೇ ಇರು. ಇಬ್ರು ಇಟ್ಕೊಳ್ರಿ. ಸಿಹಿ ತಲೆ ಎತ್ತಂಚೂರು. ಅಲ್ಲ, ನನ್ನ ನೋಡೋ ಸಿಹಿ, ನನ್ನ ನೋಡೋ.
ಜೇನು ಇನ್ನ ಪಸಿ ಪಕ್ಕಕ್ಕೂ ಇನ್ನು ಮಣ್ಣಿನ ದೀಪಗಳು ಮನೆ ಬಾಗ್ಲಲ್ಲಿ ಮತ್ತು ತುಳಸಿ ಹತ್ರ ಹಚ್ಬೋದು. ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇದೆ, ಇಲ್ಲಿ ಅಷ್ಟಾಗಿ ಉರಿಯಲ್ಲ. ಸೊ ಹಾಗಾಗಿ ಕ್ಯಾಂಡಲ್ಸ್ ಮೇಣದ ದೀಪಗಳನ್ನ ಹಚ್ಚಿದ್ದೀವಿ. ಇದು ಎಷ್ಟು ತುರಿಯುತ್ತೆ ಉರಿಲಿ ಅಂತ. ಇನ್ನು ಈ ಸತಿ ತಂದಿರುವಂಥ ಸುಸುರು ಬತ್ತಿಗಳು ಇವರಿಬ್ರಿಗಿಂತ ಉದ್ದ ಇದೆ. ನಿಧಾನ ಬನ್ನಿ, ಅದು ಅಂಟದ್ ಲೇಟ್. ಹೋಗು ಇರೋ, ಅದೊಂದು ನಡ್ಸ್ಕೊಡಿ. ಹಾಂ, ನೀನೇ ಹಚ್ಚು. ಲಯನ್ ಬರುತ್ತೀಗ. ನಿಧಾನ 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 ನಿಧಾನ. ವಾವ್. ಇನ್ನು ಇಲ್ಲಿ ಈ ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂದರೆ ಎಲ್ಲರೂ ಬಂದು ಆಚೆ ಕಡೆ ಜೊತೆಯಲ್ಲಿರ್ತಾರೆ. ಮಕ್ಕಳು ಪಟಾಕಿ ಹೊಡಿಬೇಕಾದ್ರೆ ನಾವು ಒಳಗಡೆ ಕೂತ್ಕೊಳ್ತೀವಿ, ನೀವು ಹೊಡಿರಿ ಅನ್ನೋ ರೀತಿಯೆಲ್ಲ ಏನೂ ಇರಲ್ಲ. ಎಲ್ಲರೂ ಎಂಜಾಯ್ ಮಾಡ್ತಾರೆ. ಏನೇ ಗ್ರೀನ್ ಕ್ರ್ಯಾಕರ್ಸ್ ಅಂತ ಬಂದ್ರೂ ಪೊಲ್ಯೂಷನ್ ಅಂತೂ ಇದ್ದೇ ಇರುತ್ತೆ. ನನಗೆ ಪರ್ಸ್ನಲಿ ಒಂದೇ ಒಂದು ಪಟಾಕಿ ಹೊಡೆಯೋದಕ್ಕೂ ಇಷ್ಟ ಇಲ್ಲ. ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ಕನ್ವಿನ್ಸ್ ಮಾಡೋದಕ್ಕಿಂತ ಫಸ್ಟ್ ನನ್ನ ಹಸ್ಬೆಂಡ್ ಕನ್ವಿನ್ಸ್ ಮಾಡಬೇಕು ತರಬೇಡಿ ಅಂತ. ಯಾಕೆಂದರೆ ಅವರೇ ಫಸ್ಟ್ ಹೋಗಿ ತೊಗೊಂಡು ಬರೋದು. ಮೇಲೆ ಹೋಗುತ್ತದು, ಆದರೂ ಒಂಚೂರು ಹಿಂದೆನೇ ಬನ್ನಿರಿ ಪಾಪು, ಹಿಂದೆನೇ ಬಾ. ಎಲ್ಲೋ ಅಲ್ಲಿ ಒಂದೇನಾ? ಸೊ ಫೈನಲಿ ಒಂದು ದೊಡ್ಡ ಸರ ಪಟಾಕಿ ಹೊಡೆದ್ರೆ ಅಲ್ಲಿಗೆ ಪಟಾಕಿ ಹೊಡೆಯೋದು ವೈಂಡಪ್ ಆಗುತ್ತೆ. ಇನ್ನು ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾವು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.
ಅಷ್ಟೇನಾ?